ಆಮೇಲೆ ಇವತ್ತು ನಾನು ನಿನ್ನೆ ಮೊನ್ನೆ ಎಲ್ಲ ಗಮನಿಸಿದೆ, ಬಿ ಜೆ ಪಿಯವ್ರಿಗೆ ಬರೀ ಸುಳ್ಳು ಫ್ಯಾಕ್ಟ್ರಿ ಪ್ರಚಾರ ಮಾಡೋದು ನೋಡಿ. ಪಾಪ ಕಮಲಾತು ವೆರಿ ಸೀನಿಯರ್ ಲೀಡರು, ಅವರು ಎಲ್ಲೂ ನಾನು ಬಿ ಜೆ ಪಿಗೆ ಹೋಗ್ತೀನಿ ಅಂತ ಹೇಳಿಲ್ಲ. ಈಗ ತಾನೇ ಎಲೆಕ್ಷನ್ ಮುಗಿಸೋರೆ, ಬಿ ಜೆ ಪಿಗೆ ಹೋಗ್ತೀನಿ ಅಂತ ಅವ್ರ ಹೆಸರಿಗೆ ಹೇಳ್ತಿದ್ದಾರೆ. ಇನ್ನು ಯಾರ್ಯಾರ ಹೆಸರೋ ಬರೆದು ಬಿಡ್ತಾರೆ, ಬಿ ಜೆ ಪಿ. ಅಲ್ಲ, ಇಷ್ಟು ವರ್ಷ 50 ವರ್ಷ ರಾಜಕಾರಣ ಮಾಡಿ ಗಾಂಧಿ ಕುಟುಂಬದ ಜೊತೆ ಇಟ್ಕೊಂಡು ಕಾಂಗ್ರೆಸ್ಸು ಕಟ್ತಂಥವ್ರನ್ನ ಬಿ ಜೆ ಪಿಗೆ ಹೋಗ್ತಾರೆ ಅಂತೇಳಿ ಅವ್ರಿಗೆ ಬಿ ಜೆ ಪಿಯವರು ಅವ್ರನ್ನ ಜಾತಿ ಕೆಡಿಸಿ ಸುಮ್ಮನೆ ಅವ್ರ ಹೆಸರನ್ನ ಡ್ಯಾಮೇಜ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಐ ಆಮ್ ಟೆಲಿಂಗ್ ಯು ಆನ್ ರೆಕಾರ್ಡ್, ಎಲ್ಲೂ ಹೋಗಲ್ಲ, ಕಮಲ್ನಾಥ್ ಹೋಗಲ್ಲ, ಯಾರೂ ಹೋಗಲ್ಲ. ಏನೋ ಟೈಮಲ್ಲಿ ಸ್ವಲ್ಪ ಆಗ್ತಾ ಇರ್ಬೋದು ಅಷ್ಟೇ. ಈಗ ಬಿ ಜೆ ಪಿ ಸ್ಟ್ರಾಂಗ್ ಇದ್ರೆ ಯಾಕೆ ಕಾಂಗ್ರೆಸ್ ಅವ್ರನ್ನೆಲ್ಲ ಕರ್ಕೋತಾ ಇದ್ದಾರೆ? ಬಿ ಜೆ ಪಿ ಇಸ್ ವೀಕ್, ಅದಕ್ಕೆ ಕಾಂಗ್ರೆಸ್ ಅವ್ರನ್ನ ಕಡೆ ನೋಡ್ತಾ ಇದ್ದಾರೆ. ಇಷ್ಟೇ ನಾನು ಹೇಳಲಿಕ್ಕೆ ಬಯಸ್ತೀನಿ. ನೋಡಪ್ಪ, ನಂದು ಗೋಪಾಲಯ್ಯಂದು ಎಸ್ ಟಿ ಸೋಮಶೇಖರ್ದು ನಮ್ಮದೇ ಆದಂಥ ಪರ್ಸನಲ್ ರಿಲೇಷನ್ಶಿಪ್. ಈಗ ಅವರು ಏನೇನು ಹೇಳೋರಲ್ಲ, ಕುಮಾರಸ್ವಾಮಿ ಯಾರಿಗಾರಿಗೆ ಏನೇನು ಮಾತಾಡ್ತಾ ಇದ್ದಾರೆ, ಏನೇನು ಧಮಕಿ ಆಗ್ತಾ ಇದ್ದಾರೆ, ಯಾವ ಫೋನ್ಗಳು ಹೋಗ್ತಾ ಇದೆ, ಯಾವ MLA ಹೋಗ್ತಾ ಇದೆ, ಎಲ್ಲ ಬಂದು ನಮ್ಗೆ ಹೇಳ್ತಾ ಇದ್ದಾರೆ. ಬಿ ಜೆ ಪಿ ಅವ್ರದ್ದು ಏನೇನು ಸ್ಟ್ರಾಟಜಿ ಎಲ್ಲ ಹೋಗ್ತಾರೆ. ಫಸ್ಟ್ ಅವ್ರ ಮನೆ ರೆಡಿ ಮಾಡ್ಕೊಳ್ಳಿ ಸಾಕು. ಸುಮ್ಮನೆ ಆಗ್ತಾರ ಅವು ಅರ್ಜಿನ? ಏನು ಪ್ರಯತ್ನ ಮಾಡೋಣ ಅಂತ ಅರ್ಜಿ ಆಗ್ತದೆ. ನೋಡೋಣ ಯಾರ್ದು ಓಟ್ ಹೆಂಗೆ ಆಗ್ತದೆ ಅಂತ 27ಕ್ಕೆ ಮಾತಾಡಿದ್ದಾರೆ. ಏನೇನೋ ಆಫರ್ ಮಾಡಿದ್ದಾರೆ, ಅವರೆಲ್ಲ ಬಂದು ನಮ್ಗೆ ಹೇಳಿದ್ದಾರೆ, ಧಮಕಿಗಳು ಹಾಕಿದ್ದಾರೆ, ಎಲ್ಲ ಗೊತ್ತಿದೆ. ನಾನು ಈಗ ಮಾತಾಡಕ್ಕೆ ಹೋಗಲ್ಲ. ಮಾತಾಡೋರು ಮಾತಾಡ್ತಾರೆ. ನಮ್ಗೆ ಅವಶ್ಯಕತೆ ಇಲ್ಲ ರೀ. 136 ಸೀಟ್ ಗೆದ್ದಿದ್ದೀವಿ. 2 ಸೀಟು ಪಕ್ಷೇತರವಾಗಿದ್ದಾರೆ, ನಮ್ಮ ಜೊತೆ ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ ಅಫಿಷಿಯಲ್ ಆಗಿ. 2 ಸೀಟ್ ಇದೆ. ಇನ್ನು ಮಿಕ್ಕಿದ ಬೇರೆಯವರೆಲ್ಲ ಇದ್ದಾರೆ, ಅದನ್ನೆಲ್ಲ ನಾನು ಚರ್ಚೆ ಮಾಡೋಕೆ ಹೋಗೋದಿಲ್ಲ. ಅದನ್ನು ತೋರಿಸ್ಬಿಟ್ಟು ಓಟ್ ಹಾಕ್ಸ್ಕೊಂಡು ಆಮೇಲೆ ಮಿಕ್ಕಿದ್ ಮಾತಾಡ್ತೀನಿ. ಗುರ್ತಲ್ಲ ರೀ, ಅದೆಲ್ಲ 3 ವರ್ಷ ಹೋಗಿದ್ರಷ್ಟೇ. 35 ವರ್ಷ ಜೊತೆಗೆ ಸಂಸಾರ ಮಾಡಿದ್ದೀವಿ. ನಡೀರಿ.